ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 42 ಪಾರಾಯಣ ಮಾಡುತ್ತೇವೆ. ಸದ್ಗುರುಗಳ ನಾಮಸ್ಮರಣೆಯೇ ಪರಮ ಪವಿತ್ರವಾದುದು. ಅದು ಮೃತ್ಯುವನ್ನು ಸಹ ದೂರ ಮಾಡಬಲ್ಲದು. ಕಷ್ಟಗಳನ್ನು ಈ ನಾಮಸ್ಮರಣೆಯೇ ಕಳೆಯಬಲ್ಲದು. ಶ್ರೀ ಸಾಯಿನಾಥರ ಸ್ಮರಣೆ ಮಾಡುವ ಭಕ್ತರೇ ಧನ್ಯರು. 1918 ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು ಆ ದಿನ ಬಾಬಾ ಅವರಿಗೆ ಜ್ವರ ಕಾಣಿಸಿಕೊಂಡಿತು. ಅದು 3-4 ದಿನ ಪೀಡಿಸಿದಂತೆ ತೋರಿತು. ಬಾಬಾ ಕೃಶರಾಗುತ್ತಾ ಬಂದರು. ಕಡೆಗೆ 1918 ಅಕ್ಟೋಬರ್ 15ನೇ ತಾರೀಕು ಅವರು ದೇಹತ್ಯಾಗ ಮಾಡಿದರು. ಇದಕ್ಕೆ ಮುಂಚೆಯೇ ಅವರು ತಮ್ಮ ಭಕ್ತರಿಗೆ ಈ ಸೂಚನೆ ಕೊಟ್ಟಿದ್ದರು. ಅದು ಯಾರಿಗೂ ಅರ್ಥವಾಗಿರಲಿಲ್ಲ. ವಿಜಯದಶಮಿ ಸಂಜೆ 1916ರಲ್ಲಿ ಜನರು ಅಂದು ಸಾಂಪ್ರದಾಯಿಕ ಸೀಮೋಲ್ಲಂಘನ ಕಾರ್ಯಕ್ರಮ ಮುಗಿಸಿ ಮಸೀದಿಗೆ ಹಿಂತಿರುಗಿದಾಗ ಬಾಬಾ ಕೋಪೋದ್ರಿಕ್ತರಾದರು. ತಮ್ಮ ಕಫನಿಯನ್ನು ಕಳಿಸಿ ದುನಿಗೆ ಹಾಕಿದರು. ಅಗ್ನಿಯು ಪ್ರಜ್ವಲಿಸಿತು. ಬಾಬಾ ನಗ್ನರಾಗಿ ನಿಂತು ನೋಡಿ, ನಾನು ಮುಸ್ಲಿಮನೋ ಹಿಂದುವೋ ನಿರ್ಧರಿಸಿ ಎಂದು ಜೋರಾಗಿ ಗರ್ಜಿಸಿದರು. ಬಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯದಿಂದ ಬಾಬಾರವರ ಬಳಿಗೆ ಹೋಗಿ ಕೌಪೀನವನ್ನು ತೊಡಿಸಿ, ಬಾಬಾ, ಏಕೆ ನಿಮ್ಮ ಕೋಪ? ಇಂದು ವಿಜಯದಶಮಿಯಲ್ಲವೇ? ಶಾಂತರಾಗಿ ಎಂದು ಭಿನ್ನವಿಸಿದರು. ರಾತ್ರಿ ಸುಮಾರು 11 ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ. 1 ಗಂಟೆಯ ಸುಮಾರಿಗೆ ಬಾಬಾ ಚಾವಡಿ ಮೆರವಣಿಗೆಗೆ ಸಿದ್ಧರಾಗಿದ್ದರು. ಇದೇ ಬಾಬಾ ಅವರ ಸೀಮೋಲ್ಲಂಘನವಾಗಿತ್ತು. ಮಹಾತ್ಮರ ನಡವಳಿಕೆ ಅನೇಕ ಬಾರಿ ವಿಚಿತ್ರವಾಗಿರುತ್ತದೆ. ಇದನ್ನು ಅವರೇ ತಿಳಿಸಬೇಕು, ಇಲ್ಲದಿದ್ದರೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಈ ಘಟನೆಯ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲ ಎಂಬುವರಿಗೆ ಕಾಯಿಲೆಯಾಗಿ ಎಷ್ಟೋ ಔಷಧಿಗಳನ್ನು ಸೇವಿಸಿದರೂ ಗುಣವಾಗದೆ ಸಾವನ್ನೇ ಎದುರು ನೋಡುವಂತಾಗಿತ್ತು. ಒಂದು ರಾತ್ರಿ ಕನಸಿನಲ್ಲಿ ಬಾಬಾ ಅವರ ತಲೆಯ ಬಳಿ ನಿಂತಂತಾಯಿತು. ಪಾಟೀಲರು ಗುರುಗಳ ಪಾದಕ್ಕೆರಗಿ, ಗುರುದೇವ, ನನಗೆ ಜೀವನದಲ್ಲಿ ಆಸೆ ಇಲ್ಲ, ನಾನೆಂದು ಸಾಯುವೆ ತಿಳಿಸಿ ಎಂದು ಬೇಡಿದರು. ಬಾಬಾ ಅವರು, ಹೆದರಬೇಡ, ಶೀಘ್ರದಲ್ಲಿಯೇ ನೀನು ಗುಣಮುಖ ಹೊಂದುವೆ. ಆದರೆ ನನಗೆ ತಾತ್ಯಾನದ್ದೇ ಯೋಚನೆಯಾಗಿದೆ. ಅವನು ವಿಜಯದಶಮಿಯಂದು ಸಾವನ್ನಪ್ಪುತ್ತಾನೆ. ಇದನ್ನು ಮಾತ್ರ ಅವನಿಗೆ ತಿಳಿಸಬೇಡ ಎಂದರು. ಪಾಟೀಲರು ಕಾಯಿಲೆಯಿಂದ ಗುಣಮುಖರಾದರು. ಆದರೆ 1918 ವಿಜಯದಶಮಿಯಂದು ತಾತ್ಯಾರ ಮರಣವೆಂದು ತಿಳಿದ ಅವರು ಚಿಂತೆಗೀಡಾದರು. 1918 ವಿಜಯದಶಮಿಯು ಬಂದಿತು. ತಾತ್ಯ ಆಗ ರೋಗಪೀಡಿತರಾಗಿದ್ದರು. ಬಾಬಾ ಅವರ ದರ್ಶನಕ್ಕೆ ಅವರು ಬರಲಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಬಾಬಾ ಅವರು ಹಾಸಿಗೆ ಹಿಡಿದರು. ವಿಜಯದಶಮಿಯ ದಿನ ಬೆಳಗಾಯಿತು. ತಾತ್ಯ ಅವರ ನಾಡಿ ಮಿಡಿತ ಕಡಿಮೆ ಆಗುತ್ತಾ ಹೋಯಿತು. ಆಗ ಒಂದು ವಿಚಿತ್ರ ಸಂಗತಿ ನಡೆಯಿತು. ತಾತ್ಯ ಬದುಕಿದರು. ಬಾಬಾ ದೇಹತ್ಯಾಗ ಮಾಡಿದರು. ಭಕ್ತನಿಗಾಗಿ ತನ್ನನ್ನೇ ತಾನು ತ್ಯಜಿಸಿದ ಸದ್ಗುರುವಿನ ಮಹಿಮೆ ಅನಂತ ಅಪಾರವಾದುದು. ಸಮಾಧಿಗೆ ಮುನ್ನ ಬಾಬಾ ತಮ್ಮ ಭಕ್ತರಿಗೆ ಅನೇಕ ಸೂಚನೆಗಳನ್ನು ನೀಡಿದ್ದರು. ಸಾಧ್ವಿ ಲಕ್ಷ್ಮೀಬಾಯಿ ಅವರಿಗೆ, ನನಗೆ ಹಸಿವಾಗಿದೆ ಎಂದರು. ಆಗ ಅವರು ರೊಟ್ಟಿ ಪಲ್ಯ ತಂದು ಬಾಬಾ ಅವರಿಗೆ ನೀಡಿದಾಗ ಬಾಬಾ ಇದನ್ನು ನಾಯಿಗೆ ತಿನ್ನಲು ಕೊಟ್ಟರು. ಇದೇನು ಎಂದು ಕೇಳಿದಾಗ, ಜೀವರಾಶಿಗಳು ಬೇರೆ ಬೇರೆ ಇರಬಹುದು, ಹಸಿವು ಒಂದೇ ಅಲ್ಲವೇ? ಹಸಿದವರಿಗೆ ಅನ್ನ ನೀಡಿದರೆ ನನಗೆ ಉಣಬಡಿಸಿದಂತೆ ಎಂದು ಹೇಳಿದರು. ಬಾಬಾ ಅವರು ಪರಮಾನಂದಕ್ಕೆ ತೆರಳುವ ಮುನ್ನ ಲಕ್ಷ್ಮೀಬಾಯಿರವರಿಗೆ ನವವಿಧ ಭಕ್ತಿಯನ್ನು ಸೂಚಿಸುವ 9 ರೂಪಾಯಿಗಳನ್ನು ನೀಡಿದರು. ಇದರಿಂದ ಭಕ್ತರಲ್ಲಿ 9 ಬಗೆಯ ಭಕ್ತಿ ಇರಬೇಕು ಎಂಬುದನ್ನು ಸೂಚಿಸಿದರು. ಲಕ್ಷ್ಮೀಬಾಯಿ ಅವರು ಈ 9 ನಾಣ್ಯವನ್ನು ಪರಮಭಕ್ತಿಯಿಂದ ಪೂಜೆಗೆಂದು ಕಟ್ಟು ಹಾಕಿಸಿಟ್ಟರು. ಇದನ್ನು ಸಾಯಿ ಭಕ್ತರು ಇಂದಿಗೂ ಶಿರಡಿಯಲ್ಲಿ ನೋಡಬಹುದಾಗಿದೆ. ಶ್ರೀ ಸಾಯಿಬಾಬಾ ಅವರು ತಮ್ಮ ಭೌತಿಕ ದೇಹದ ಅಂತ್ಯಕಾಲದಲ್ಲಿ ಜಾಗೃತರಾಗಿದ್ದರು. ಎಲ್ಲ ಭಕ್ತರನ್ನು ಊಟ ಮಾಡಿ ಬನ್ನಿರೆಂದು ಅವರವರ ಮನೆಗೆ ಕಳುಹಿಸಿದರು. ಅವರು ಮನಸ್ಸಿಲ್ಲದೆ ಗುರುವಿನಾಜ್ಞೆಯನ್ನು ಮೀರದೆ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ತೆರಳಿದರು. ಬಯಾಜಿ ಪಾಟೀಲ, ಕಾಕಾ ಸಾಹೇಬ, ಬಾಪು ಸಾಹೇಬ ಬೂಟಿ ಅವರು ಮಾತ್ರ ಅಲ್ಲಿಯೇ ಇದ್ದರು. ಆದರೆ ಬಾಬಾ ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿ ಯೋಗ ಮಾರ್ಗದಿಂದ ಸಮಾಧಿಯನ್ನು ತಲುಪಿ ಸ್ವಪ್ರೇರಣೆಯಿಂದಲೇ ಭೌತಿಕ ಶರೀರವನ್ನು ತ್ಯಜಿಸಿದರು. ಯಾವ ಧ್ಯೇಯ ಸಾಧನೆಗಾಗಿ ಅವರು ಈ ಲೋಕದಲ್ಲಿ ಅವತರಿಸಿದ್ದರೋ ಅದು ಸಾಧನೆಯಾದ ನಂತರ ಪರಂಧಾಮಕ್ಕೆ ಅವರು ತೆರಳಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 42ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಗುರುಭ್ಯೋ ನಮಃ.